ಏನು ರೇಣುಕ? ಏನು ನಿನ್ನ ನೀನೆ? ನಾನು ಮೈಯಲ್ಲಿರುವ ಹೊಡೆದಿರುವ ಮಹಾರೋಗವನ್ನು ನಿವಾರಣೆ ಮಾಡಿಕೊಂಡು ಬಂದು ನನ್ನ ಪವಿತ್ರವಾದ ಪಾದವನ್ನು ಮುಟ್ಟಿ ಮತ್ತೆ ಪಾಪಕ್ಕೆ ಗುರಿಯಾಗಿರುವ ರೇಣುಕ. ವಚನ ಭ್ರಷ್ಟಳೆ ರೇಣುಕ. ಹೆಣ್ಣು ಮಕ್ಕಳು ಹೇಗಿರ್ಬೇಕು ಗೊತ್ತ ರೇಣುಕ? ಹೊನ್ನ ಕೆಟ್ಟರ ತವರ ಮನೆ, ಹೆಣ್ಣು ಕೆಟ್ಟರ ಅಕ್ಕ ಸಾಲಿನ ಮನೆ. ರೇಣುಕ, ಪತಿ ಆತ ಮೀರಿ ನಡೆದ ಹೆಣ್ಣಿಗೆ ಈ ಧರಣಿ ಮೇಲೆ ನಿಲ್ಲಲಿಕ್ಕೆ ಸ್ಥಾನವಿಲ್ಲ ರೇಣುಕ. ರೇಣುಕ, ತಾವು ಹೀಗಲ್ಲ ಎಲ್ಲಿಗೆ ಹೋಗಬೇಕು ಪತಿದೇವ? ರೇಣುಕ, ಹೀಗೆ ಬಿಡುವುದು ಬೇಡ ನಿನ್ನನ್ನು. ನನ್ನ ಮಾತ್ರ ಪಿಂಡಾಡದಿಂದ ಮಕ್ಕಳನ್ನು ಹುಟ್ಟಿಸಿ ಈ ಧರಣಿ ಮೇಲೆ ನಿನ್ನನ್ನು ಕೊಲೆ ಮಾಡಲೇಬೇಕು. ಮಗು ಬ್ರಹ್ಮಲೋಚನ, ಸುಲೋಚನ, ಲೋಚನ. ಏನು ತಂದೆವರೇ? 3 ಮಕ್ಕಳು ಬೇಗ ಬರುವಂತವರಾಗರಿ. ಬಂದೆ ತಂದೆ, ಬಂದೆ. ಬರುವಂತವರಾಗರಿ. ತಂದೆವರೇ, ನಿಮ್ಮ ಪಾಲಕ್ಕೆ ವಂದನೆಗಳು. ನಿಮಗೆ ಮೂವರಿಗೆ ಆಶೀರ್ವಾದದಲ್ಲಿ ಹೇಳುವಂತವರಾಗರಿ. ಮಕ್ಕಳೇ, ಏನು ತಂದೆವರೇ? ನಾವು ಹೇಳಿದಂತೆ ನೀವು ಕೇಳಿವೀರ? ಅದೇ ನೀವು ಚೆನ್ನಾಗಿ ಹೇಳುವಂತರಾಗ ತಂದೆವರೇ. ಮಕ್ಕಳೇ, ಏನು ತಂದೆವರೇ? ಅದೇ ನೀವು ಚೆನ್ನಾಗಿ ಹೇಳುವಂತರಾಗ ತಂದೆವರೇ. ನನ್ನ ಗುರುವಿನ ಪೂಜೆಗೆ ಹೂವ ಪತ್ರಿ ಸೀತಾಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಆ ನಿನ್ನ ತಾಯಿ ಮನ ಸುಸ್ಥಿರವಾಗಿ ಉಳಿಲಿಲ್ಲ. ಹೇಗೆ ನೋಡಿ ತಂದೆವರೇ? ಈಗಿದ್ದೀಗಲೇ 3 ಹೋಗಿ ಬೆಟ್ಟದಲ್ಲಿ ನಿರ್ಧರಿಸಿ ನಾನು ಕೈ ಮಾಡಿದಾಗ ಅವಳನ್ನು ಶಿರವನ್ನು ಹರಿದು ಬೆಟ್ಟದಲ್ಲಿ ಸುಟ್ಟು ಬರ್ಲಿಕ್ಕೆ ಸಿದ್ಧರಾಗಬೇಕು ಮಕ್ಕಳೇ. ಏನು ತಂದೆವರೇ? ನಿನ್ನ ಕಾಲಿಗೆ ಬಿದ್ದವರೇ ಬೇಡ ಬಿಡ್ತೀನಿ ತಂದೆವರೇ. ಏನು ತಂದೆವರೇ? ಮಗು ನನ್ನ ತಾಯಿನ ಹೊಡಿದು ಆಗಲಾರ ತಂದೆವರೇ, ಹೊಡಿದಾಗಲಾರದು. ಯಾಕಂದ್ರೆ 9 ತಿಂಗಳ ಹೊತ್ತು ಸಾಕಿ ಸಲಿವಿ 7 ಅರಿಬಿ ಹಾಸಿ 7 ಅರಿಬಿ ಹೊಚ್ಚಿ ಸಾಕಿದ್ರೆ ನನ್ನ ತಾಯಿನ ಹೊಡಿದು ಆಗಲಾರ ತಂದೆವರೇ, ಆಗಲಾರದು. ಏನು ತಮ್ಮ? ಬೇಕಾದ್ರೆ ಇವರಿಗೆ ಕತ್ತರಿಸಿ ಬಿಡೋಣ. ಕಡಲ್ ತಾಯಿಯನ್ನು ಕಡಿಯುವುದು ಬೇಡ. ಏನು ತಂದೆವರೇ? ನಮ್ಮ ಕೈಯಿಂದ ತಾಯಿಯನ್ನು ಕಡಿದು ಆಗಲಾರ ತಂದೆವರೇ, ಆಗಲಾರದು. ಮಕ್ಕಳೇ, ಏನು ತಂದೆವರೇ? 9 ತಿಂಗಳು ಹತ್ತಿರಬೇಕು. ಆಡಿ ಬಂದು ಅಂಗಾಲ ತೊಳೆದು ಹಸಿದ ಬಾಯಿಗೆ ಅನ್ನ ನೀಡಿರಬೇಕು ಆಡಿನ ತಾಯಿ. ಹೌದು ತಂದೆವರೇ, ಹೌದು. ಆ ನೀರ್ಚ ತಾಯಿ ಮಾತು ನನ್ನ ಮುಂದೆ ಹೇಳಿದಾದ್ರೆ ಏನು ಮಾಡಲಿ ನಿಮ್ಮ ಪುತ್ರ ಹೇಳಿಗಳಿಗ ನೀವು 3 ಜನರು ಸತ್ತು ಹೋದರೆ ರೇಣುಕಾ, 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 ಏನಾಯ್ತ? ಈ ಕೊತ್ತಾತ ಹೆಣ್ಮಕ್ಳು, ಅಲ್ಲಿ ಹೆಣ್ಮಕ್ಳು, ಇಲ್ಲಿ ಹೆಣ್ಮಕ್ಳು. ವಚನವನ್ನು ಮೀರಿದಕ್ಕಾಗಿ ನಿನ್ನ 3 ಮಕ್ಕಳನ್ನು ಸುಟ್ಟು ಬೋಧಿ ಮಾಡಿರುವೆನು ನಾನು. ರೇಣುಕಾ, ಇವತ್ತು ನನ್ನ ಆಜ್ಞೆ ನೀರು ಮೀರಿ ನಡೆದು ಇಲ್ಲಿದಿಂದ ಈ ಜಗತ್ತಿನ ಬಗ್ಗೆ ಗಟ್ಟಿ ಮಂಚಾಗಿ ತಿರುಗುತ್ತಾ ಹೋಗುವಂತವಳು ರೇಣುಕಾ. ಶಿವ ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಭಗವಂತ? ಎಲ್ಲಿಗೆ ಬರಲಿದೆ ಬರಲಿ. ಆ ಸದ್ಗುರುವಿನ ದಯೆ ನನ್ನ
ಯಾವ್ದ ಮಾಡ್ಕೋಬೇಡ ದವಳಕ್ಕೆ ಹಚ್ಚಿ ಮಾಡ್ಕೊಂಡ್ರು ಉಳ್ಸ್ಕ. ಏ ತಂಗಿ ಯಾಕ ಸುದ್ದಿ ಗೊತ್ತದಿಲ್ಲ ಯಾಕ ನನಗೆ ಏನೋ ಗೊತ್ತಿಲ್ಲ ನೋಡ ನೀ ಬಾಳ ಗುಂಬಿಗರಾಕಿ ಬರೀ ಹಲ್ಲಿಕ್ಕೆ ಸಿಕ್ಕಲ್ಲ ಅವಡಾಳಿ ತಂಗಿ. ಯಾಕೆಕ್ಕ ಈ ಹೆಣ್ಮಕ್ಳು ಹ್ಯಾಂಗ ಗುದ್ದು 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 ಮಾತಾಡ್ತಾರ? ಏನಂತ ಮಾತಾಡ್ತಾರ ಗುಜು ಗುಜ ಒಬ್ರಿಗೆ ಒಬ್ರು ಮಾತಾಡ್ತಾರ. ಏನಂತ ಮಾತಾಡ್ತಾರ? ಏನ್ ಮಾತಾಡ್ತಂದ್ರ ಈ ಉಮ್ದಿ ಊರಾಗ ಈ ಗಣಪತಿ ಗುಡಿ ಮುಂದ ಒಬ್ಬ ಗೋಡಿ ಬಂದಾವತ್ತ. ಆ ಗೊಡ್ಡಿನ ನಾಳ ನಿನ್ನ ಮ್ಯಾಲ ಬಿತ್ತು ನೀನು ಸರಿ ಸರಿ ಸೈನಿಕ ಆತ ನಿನಗ ಮಕ್ಕಳಾಗಲ್ಲ ನೀನು ಗೊಡ್ಡೆ ಬೀಳ್ತಿ. ಅಲ್ಲ ನೀ ಅಂತ ಹುಚ್ಚಿ ನಾನಂದ್ರೆ ಸಣ್ಣ ಬಸ್ತಾನಿ ಅಲ್ಲಿ ದೊಡ್ಡ ಬಸ್ತಾನಿ ಹೆಂಗ ಮಾಡಕ್ಕೆ ಕೂಡಿ ಐನಾ ನಾನು ದೊಡ್ಡ ಬಸ್ತಾನಿ ನಂದು ಹತ್ತಂಡಿ ಎಮ್ಮಿ ನಾಯಿ ಊರಿ ಚೇರ್ಮಂತಿ ಅಲ್ಲಿ ಪುತ್ತ ಡಬ್ಬ ಹಂಗವಾರ ಹಾಲು ಕೊಟ್ಟು ಬಂದ್ರು ಅಂದ್ರ ನಾ ಸಣ್ಣ ಚಿಗದ್ಕ ನಮ್ಮ ಮಾಮ ಹಗಿ ಮಾಡ್ಕೊಡ್ತು. ಯಾಕ ದೂರ ಸರ್ ತಿಂದ್ರಿವ ವಾಟಿ ಹೆಂಗ ಬರ್ತಾಳ ನೋಡು. ಆಗಲ್ಲ ಓಂ ನಮ ಶಿವ ಓಂ ನಮ ಶಿವ. ನಾನು ಯಾರು? ಕಾರ್ತಿಕ ವಿರೋಧನ. ನನ್ನ ದೇಶದಲ್ಲಿ ಮಳೆ ಬೆಳೆಯಿಲ್ಲದಂತಾಗಿ ಜನರು ಆಂದೋಲನವನ್ನೇ ಬಳಲುತ್ತಿದ್ದಾರೆ. ಅದಕ್ಕಾಗಿ ಜಮಲಕ್ಕಿನ ಮನೆ ಹತ್ತಿರ ಕಾರ್ತಿಕ ಕಾಮಜನಕ ಪರೀಕ್ಷೆಗಳಿದಂತೆ ಅದನ್ನು ಅವರಿಂದ ವಿನಯದಿಂದ ಕೇಳಿಕೊಂಡು ಪಡೆದುಕೊಂಡು ಹೋದರಾಯಿತು. ತಮ್ಮ ಪಾದಕ್ಕೆ ವಂದನೆಗಳು. ನಿಮಗೆ ಜಯವಾಗಲಿ ಕಾರ್ತಿಕ ವಿರಾಜನವರು. ಮೇಲಕ್ಕೆ ಮತ್ತು ಬರಾಬರಿ ಏನು ಕಾರ್ತಿಕ ವಿರಾಜನವರೇ, ಇಲ್ಲಿಗೆ ಬರಲು ಕಾರಣವೇನು? ಏನು ಗುರುಗಳೇ, ನಮ್ಮ ದೇಶದಲ್ಲಿ ಮಳೆ ಬೆಳಗಿನಂತಾಗಿ ಜನರು ಅನ್ನ ನೀರದೆ ಬಳಲುತ್ತಿದ್ದಾರೆ. ಅದಕ್ಕಾಗಿ ತಮ್ಮ ಹತ್ತಿರ ಕಾಮಧೇನು ಪರೀಕ್ಷೆಗಳಿದಂತೆ ಅದನ್ನು ನನಗೆ ಕೊಟ್ಟು ಕಾಪಾಡಬೇಕು ಗುರುಗಳೇ. ಏನು ಕಾರ್ತಿಕ ವಿರಾಜನವರೇ, ಏನು ಗುರುಗಳೇ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರಿಲ್ಲದೆ ಬರಲುತ್ತಿದ್ದರು. ನಾನೇನು ಮಾಡಲಿ? ಕಾಮಧೇನು ಫಲಪುರುಷ ನನ್ನ ಹತ್ತಿರ ಇರುವುದಲ್ಲ, ನಿಮ್ಮ ತಾಯಿಯಾದ ರೇಣುಕೆ ಹತ್ತಿರ ಇರುವುದು. ಅವರು ಕೊಟ್ಟ ತೆಗೆದುಕೊಂಡು ಹೋಗಿ ಇಲ್ಲ ನಾನೇ ಹೋಗಲಿ ಕಾರ್ತಿಕ ವಿರಾಜನವರು. ನಾನೇನು ಮಾಡಲಿ? ಹಾಗಾಗಲಿ ಗುರುಗಳೇ, ತಾವು ಹೇಳಿದಂತೆ ತಾಯಿಯವರನ್ನಾದರೂ ವಿಚಾರಿಸುತ್ತೇನೆ. ನನಗೆ ಹೋಗಿ ಬರಲಿಕ್ಕೆ ನಿಮಗೆ ಜಯವಾಗಲಿ, ಹೋಗಿ ಬರುವತ್ತವರಾಗಲಿ. ತಾಯಿಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ಏನು ಮಾತಾಗಿ ರೇಣುಕ, ನನ್ನ ದೇಶದಲ್ಲಿ ಬೆಳೆ ಬೆಳೆಯಿಲ್ಲದಂತಾಗಿ ಜನರು ಅನ್ನ ನೀರಿಲ್ಲದೆ ಬಳಲುತ್ತಿದ್ದಾರೆ. ಅದಕ್ಕಾಗಿ ತಮ್ಮ ಹತ್ತಿರ ಕಾಮಧೇನು ಪರೀಕ್ಷೆಗಳಿದೆ ಅದನ್ನು ನನಗೆ ಕೊಟ್ಟು ಕಾಪಾಡಬೇಕು ಮಾತಾಡಿ. ಹೇಳಿ ಕಾರ್ತಿಕ ಇರೋದಿಲ್ಲ ನೀ ಏನಮ್ಮ? ಆ ಕಾಮಧೇನು ಪರೀಕ್ಷೆ ನನ್ನ ಹತ್ತಿರ ಇರೋದಿಲ್ಲ. ಓಂ ನಮಃ ಶಿವಾಯ. ನನ್ನ ಪತಿದೇವರ ಮನೆ ಇಲ್ಲವಾದ್ರೆ ಹಾಗಾಗಲ್ಲ ಮಾತಾಯಿ, ತಾವು ಹೇಳಿದಂತೆ ನಾನಾದರೂ ಹೋಗಿ ಬರುತ್ತೇನೆ. ಏನು ಜಾತಿಗ? ಹೆಂಡತಿಗೆ ಕೇಳಿದರೆ ಗಂಡನ ಬೆಲೆ ಗೊತ್ತಾಗ, ಗಂಡನಿಗೆ ಕೇಳಿದರೆ ಹೆಂಡತಿಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ. ಈಗ ತೆಗೆದುಕೊಂಡು ಹೊರಡುತ್ತಾರೆ. ನನ್ನ ಹೆಸರು Wagana
ಬೀಜಿ ಒಗದಂಗ ರಘುರಾಮ ಬಂದ ಕುಟ್ಲಕ ಸ್ವಚ್ಛ ನಿಲ್ಲ 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 ರಘುರಾಮ ಬನ್ನಿ ಮುರ್ಲಾಕ ಮಗ ನಿಲ್ಲ ರಘುರಾಮ ಬನ್ನಿ ಮುರ್ಲಾಕ ಮಗ ನಿಲ್ಲ ರಘುರಾಮ ತಂಗಿಟಗೆಲ್ಲ ಗಿಳಿ ಕುತ್ತ ರಘುರಾಮ ತಂಗಿಟಗೆಲ್ಲ ಗಿಳಿ ಕುತ್ತ ರಘುರಾಮ ಯಾರವಾಗ ರಘುರಾಮ ಪಂಜಿನ ಬರ್ಕ ಯಾರವಾಗ ರಘುರಾಮ ವಡ್ಡಿನ ಬರ್ಕ ಯಾರವಾಗ ರಘುರಾಮ ವಡ್ಡಿನ ಬರ್ಕ ಯಾರವಾಗ ರಘುರಾಮ ಪಂಜಿನ ಬರ್ಕ ಯಾರವಾಗ ರಘುರಾಮ ವಡ್ಡಿಯನ್ನೆಲ್ಲ ದುರ್ಬರಂದಾರ ರಘುರಾಮ ವಡ್ಡಿಯನ್ನೆಲ್ಲ ದುರ್ಬರಂದಾರ ರಘುರಾಮ ಮಾಡುತ್ತಾ ಕುಂತಳಲ್ಲಮ್ಮ ರಘುರಾಮ ಬೊಕ್ಕ ಮಾಡುತ್ತಾ ಕುಂತಳಲ್ಲಮ್ಮ ರಘುರಾಮ ಬೊಕ್ಕ ಮಾಡುತ್ತಾ ಕುಂತಳಲ್ಲಮ್ಮ ರಘುರಾಮ ಚುಕ್ಕಿ ಮಾಡುತ್ತಾ ಕುಂತಳಲ್ಲಮ್ಮ ರಘುರಾಮ ಯಾಕೋ ಯಾಕೋ ನನ್ನ ನೀನ್ ಬ್ಯಾರೆ ಆಯ್ತಾ ನೀನು ಎದಿ ಬ್ಯಾನೆ ಆಗಿಲಿವ 13 ಇತ್ತು 14 ಖುಲ್ಲ ಆಯ್ತಿವ ಅದಕ್ಕೆ ಮುಗಿಸ್ಕೊಂಡು ಕೂತೀನಿ ಯಾಕೆ ಕೇಳ್ತೀನಿ ತಂಗಿ ಅಯ್ಯೋ ನಾ ಸಣ್ಣಕ್ಕಿದ್ದೀನಿ ಇವ ನೀನೇ ಮಾತಾಡ್ಸ ನೀನು ಇದೇನು ಕಿಲಾಗ್ತದೀವ ಮಾತಾಡ್ಸೋ ಪದ್ಧತಿ ನನಗಿಲ್ಲಿವ ಒಟ್ಟ ಒಲಿವ ನನ್ನೇ ಮಾತಾಡ್ಸ ಏ ಮಾಮದ ಆಗ್ಯದ ಮುಗಿದ ಎಲ್ಲ ಈಗ ಹಲೋ ತಂಗಿ ಮಾತಾಡಿಸಿವ ಮಾತಾಡ್ತಾಳ ಮಾತಾಡ್ಸ ನಿನಗೆ ಮಾತಾಡಿದ್ರ ಮಾತಾಡಿಸ್ತಾಳ ಮಾತಾಡ್ಸಲ್ಲ ಮಕ್ಕ ಕರಿ ಮಾತಾಡಿಸ್ತಾಳ ಮಾತಾಡಿಸಿವ ಬರೀವ ಕರಿತಾಳಿ ನಾಟಕ ಫೋನ್ ಬಂದದೇವ ಟೈಮ್ ಆಗ್ಯದ ನಾಟಕ ಸ್ವಿಚ್ ಆಫ್ ಆಗ್ಯಾಳ ಬೈಕಿ ಮಾತಾಡಂಗಿಲ್ಲ ಹಿಂಗ ಏನೋ ಮಾತಾಡಿಸಿವ ಮಾತಾಡಂಗಿಲ್ಲ ಬಾಕಿ ನೀನು ಹೇಳಿಲ್ಲ ನೀನು ಆಗಾಳಿ ಏನ್ ಹೇಳಿದ್ರು ಗೊತ್ತಾ 3-9 ತಿಂಗಳು ಹೊಟ್ಲಿದ್ದವ್ರು ಮಾತಾಡ್ಸೋರು ಮಾತಾಡ್ತಾವತ್ತೀವ ಆಟತನ ಮಾತಾಡಲ್ಲತ್ತಕ್ಕೆ ಹಂಗ ಮಾತಾಡಲಿ ಬಾಕಿ ಎದ್ದು ನಿಂದ್ರೆ ಹೇಳ್ತೀನಿ ಎದ್ದು ನಿಂತು ಜಿಗಿದಾಡಿ ಮಾತಾಡ್ಸೋರು ಮಾತಾಡ್ತಾಳ ನೋಡಾಕಿ ಯಾಕ ಎದ್ದು ನಿತ್ಯ ಜಿಗಿದಾಡಿ ಕುಣದಾಡಿ ಮಾತಾಡ್ತಾಳ ನೋಡಿ ಹೆಂಗ್ ಮಾತಾಡ್ತಾಳ ನೋಡಿ ಚಂದಾಗಿ ಹಂಗ್ಯಾಕ ಜಿಗಿದಾಡಿ ಮಾತಾಡ್ಸ ನೀನು ನಾನು ಆಸಕ್ತಿ
ಆದಿಶಕ್ತಿ ಅಲ್ಲಮ್ಮ ಹೌದಮ್ಮ ಈ ಕಡೆ ತಾಯಿ ಗಟ್ಟು ಹೊಂಬದ ಏಕ ನೋಡ್ದೆ ಆದಿಶಕ್ತಿ ಅಲ್ಲಮ್ಮ ಅಮ್ಮ ಹೌದರ ಎರಡು ಜೀವಾಳ ಕೊಂಬದೇವ ಹಿಂಗ್ ಮಾತಾಡಕ್ತೀನಿ ಹೇಳಮ್ಮ ಹಾಗ ಯಾಕೆ ಕೂತೀವಿ ಹೇಳಮ್ಮ ಸಾಕ್ಷಾತ್ ಪರಮಾತ್ಮನ ಕಡೆಗೆ ಹೋಗಿ ಹಸ್ತಾಂತರವನ್ನು ಪಡ್ಕೊಳ್ಬೇಕು ನೋಡಮ್ಮ ಮಕ್ಕಳಿಲ್ಲ ಹೌದಮ್ಮ ಒಂದು ಅರ್ಧ ಗಿಡದ ಏನು ಇಲ್ಲೇ ಬಸ ಮುಟ್ಕೊತ ಮ್ಯಾಲೆ ಬರೋದೇನು ಈಗ ನಮ್ಮ 13 ಸಾವಿರದ 14 ಆಗ್ಯದ ಕರೆ ಗೊತ್ತದ ಹೆಂಗ್ ಮಾಡೋದು ಅದಕ್ಕೆ ಹೇಳೋದು ಅಯ್ಯರೇ ನಾವು ಅಲ್ಲಿ ಹೋಗಿ ಕಡೆ ಹೋಗುದು ಇಲ್ಲ ಹೇಳಮ್ಮ ಗೊಡ್ಡಂದರ ಗೊಡ್ಡಲ್ಲ ಬಂಡಂದರ ಬಂಡಲ್ಲ ಹಾ ನನ್ನ ಹೊಟ್ಟಿಲೆ 3 ಮಂದಿ ಮಕ್ಕಳಿದ್ದಾರಮ್ಮ ಮಕ್ಕಳು ತಿಳಿದ್ರೆ ಮತ್ತೆ ಮಕ್ಕಳು ತರಲ್ಲ ಕೊಟ್ಟಿ 3 ಮಂದಿ ಇದ್ರ 3 ಮಕ್ಳು ಇದ್ರಲ್ಲ ಕೌಲಿದ್ಯಾ ಎಲ್ಲರೂ ಎರಡರ ಮೇಲೆ ಅಪ್ಲಿಕೇಶನ್ ಹಾಗೆಲ್ಲ ಮಾತಾಡ್ಬಾರ್ದೋಡ ನೀವು ಹೊಡೆದ್ರೆ ನಾವು ಮೈ ಕರೆಕ್ಟ್ ಹೊಡೆದ ಮಾತದು ಹೇಳಮ್ಮ ಗೊಡ್ಡಂದ್ರ ಗೊಡ್ಡಲ್ಲ ಬಂಜಂದ್ರ ಬಂಜಲ್ಲ ನನ್ನ ಹೊಟ್ಟಿಲೆ 3 ಮಂದಿ ಮಕ್ಕಳಿದ್ದಾರಮ್ಮ ಮತ್ತೆ ಏನಾಯ್ತು ನನ್ನ ಪತಿದೇವರ ಶಾಪಕ್ಕಾಗಿ ಹಾ ಅವರಾದ್ರೂ ಸುಟ್ಟು ಬಸ್ಮ ಹೋದರಮ್ಮ ಸತ್ತನಾಶ ಹೋಗ್ಯಾವ ಹೇಳಮ್ಮ ಹಾ ಇಷ್ಟೆಲ್ಲ ಹೇಳಕ್ಕಾಗಿ ಎಷ್ಟೊಂದು ಮಾತಾಡ್ತಾನಮ್ಮ ದಮ್ಮು ಇದೇ ಇಲ್ಲಿಟ್ರ ಏವಾ ಹೇಳಮ್ಮ ಅಮ್ಮ ಅಳ್ಬೇಡ ಏನಾಯ್ತು ಹೇಳ ಅಮ್ಮ ಅಳ್ಬೇಡ ಏನಾಯ್ತು ನನಗೊಂದು ಪರಿಸ್ಥಿತಿ ನಿನಗ ಮಾತ ಈ ಉಮ್ದಿ ಊರಿ ಮಾಡ್ಕೊಂಡು 3 ವರ್ಷ ಆಯ್ತು ಯವ್ವ ನನ್ನ ತಿಂಗಳ ಬಿಟ್ಟು ಕುಟುಂಬ ಆಗಿಲ್ಲ ಯವ್ವ ನಾ ಕೊಟ್ರಂದೆ ಬಿಡಿಸಿರಿ ಅತ್ತಿ ಅಮ್ಮ ಅಳ್ಬೇಡ ಏನಾಯ್ತು ಏನಮ್ಮ ಅಮ್ಮ ಇಡೀ ಊರಿನ ಮಾಡ್ಕೊಂಡೇನ ಅಮ್ಮ ಇವ್ರಿಗೆ ಹೌದಮ್ಮ ಗಂಡಾಳ ಇದು ಕೂಡ ಹುಡುಗರು ಈಸು ಓಸು ಬಂದು ನಾವು ಹೋಗ್ಬೇಕು ಹೆಂಗ್ ಪಡ್ತಾರತ್ತೇವ ಈ ಊರ 00 ಫಿಕ್ಸ್ ಇಟ್ಕೊಂಡು ಹೌದಮ್ಮ ಒಂದ್ ದಿನಕ್ಕೆ 3 ಮಕ್ಕಳು ಹಡಿಯಾಕಿನ ಮೂರು ಮಕ್ಕಳು ಹ್ಯಾಂಗ ಕಡಿತಾರಮ್ಮ ಅಮ್ಮ ಯಾಕ ನೋಡು ದಮ್ ಇದಕ್ಕೆ ಹಡ್ಡಿ ಬಂದು ಜಿಗಿಟ್ನ ಅಮ್ಮ ಹ್ಯಾಂಗ ಕಡಿತಾರ ಬ್ಯಾನಿ ಅಪ್ಲಿಕೇಶನ್ ಹಳದ ಚಲೋ ಆಯ್ತು ಹೌದಮ್ಮ ಹೇಳಿ ಹಡಿದ ಹ್ಯಾ ಮಾಡ್ತು ಗೊತ್ತಾ ಅಮ್ಮ ಏನ್ ಮಾಡ್ತೆ ರೋಡಿ ಮೇಲೆ ಬೀಳ್ತಾವ ಜೀಪ್ ಹಾಯ್ತಾವ 3 ಕುಸ್ ಹಿಡಿದು ಬೀಳ್ತಾವ ಹೌದಮ್ಮ ದೇವಾ ಏನಮ್ಮ ಮೊದಲು ನಾನು ಪರಿಸ್ಥಿತಿ ಕೇಳು ಹಿಂದ್ಗಡೆ ಹೋಗು ಅಮ್ಮ ಹೇಳ್ತಾಗ ನಿನಗೆ ಯಾವ ಮಕ್ಕಳು ಭ್ರಾಂತಿ ಬಡಿದಿತ್ತಿಲ್ಲವ ಹೌದಳ ನನಗೆ ಹಂಗೆ ಬಡ್ದಿತ್ತು ಅಮ್ಮ ಹೌದಳಮ್ಮ ಸೀದಾ ಸಪಾಟ ಹೊಂಟೇವ ಅಮ್ಮ ಹೌದಳ ಅಮ್ಮ ಎಲ್ಲಿಗೆ ಹೊಂಟೆ ಮಕ್ಕ ಚರ್ಲಕ್ಕ ಅಲ್ಲಿ ಹಾಗೆ ಯಾರು ಗಂಟೆ ಬಿದ್ರು ಗೊತ್ತಾ ಅಮ್ಮ ಯಾರು ಗಂಟೆ ಬಿದ್ರೆ ಗೊತ್ತಾ ನಾವು 00 ಟಕ್ಲೆ ಹೌದಳಮ್ಮ ಅವ ಏನಂದು ಗೊತ್ತಾ ಅಮ್ಮ ಏನಂದ್ರ ಎಲ್ಲಿ ಹೊಂಟಿದೆ ರಂಡಿ ಅಂತ ಹೌದಳಮ್ಮ ನಿನಗಿಲ್ಲ ಅವ ನನಗೆ ಗೊತ್ತಾ ಹೌದು ಅದು ನಿನಗಿಲ್ಲ ನನಗಂದ ಟಕ್ಲೆ ಅವ ನಿನಗಂದೆ ನೀವ ಅದು ಯಾರು ಅನ್ಬೇಕನ ಏನಂದಿವ ಮಕ್ಕ ತಂದು ಕಂಡಿದ ಕಾಕ ಅಂದ ಹೌದಳಮ್ಮ ನಾನು ಕಾಕ ತಿರಂಡಿ ಮಾಮಾನು ಹೇಳ್ತಾನವ ಅಮ್ಮ ಮುಂದೇನಾಯ್ತು ಅದು ಮಾಮ ರೂಪ ಭಾಳ 00 ಅಮ್ಮ ಹೌದಳ ನನಗ ಮಕ್ಕಳು ಬೇಕಾಯ್ಯು ಅಮ್ಮ ಹೌದಳಮ್ಮ ಹೇಳ ಮಾಮ ಅಂದನಿ ಅಮ್ಮ ಮುಂದೇನಾಯ್ತು ಏನ್ ಹೇಳ್ಬೇಕವ ಅಮ್ಮ ಏನ್ ಹೇಳಿದ್ರ ನಾ ಹೇಳ್ದ ನಡ್ಕೊ ಮಕ್ಕಳು ಆಗ್ತಾವ ಅಂದ ಹೌದಳಮ್ಮ ಯಾಕೆ ಹೇಳ ಮಾಮ ಅಂದ ಅಮ್ಮ ಏನ್ ಹೇಳಿದ್ರ ಏನ್ ಹೇಳ್ಬೇಕವ ಅಮ್ಮ ಏನ್ ಹೇಳಿದ್ರಮ್ಮ 11 ದಿನ ಹಣಮಂದಲ್ಲಿ ಬದಲೇ ಹೋಗಂದ ಹೌದಳಮ್ಮ ನಡೆಯೋ ಮಕ್ಕಳು ಭ್ರಾಂತಿ ಬೆಳೆದಿತ್ತು ಅಮ್ಮ ಹೌದಳ ರಾತ್ರಿ ಬಾರಕ್ಕೆ ಏಳೈತಿ ಒಂದು ಹಣ್ಣು ನೀರು ಬರ್ಕೊಳತಿ ಹಣಮಂದ ಬದಲೇ ಓಡೈತಿ ಅಮ್ಮ ಮುಂದೇನಾಯ್ತು ಈಗ 10 ದಿನ ಆಯ್ತೇವ ಹೌದಳಮ್ಮ 11 ದಿನಕ್ಕೆ ಒಂದಿನ ಕಂಬಿಟ್ಟಿತ್ತು ಅಮ್ಮ ಮುಂದೇನಾಯ್ತು ನನ್ನ ಹಾಟ ಮನೆ ಮಗಳ ಹುಂಜ ಭಾಳ ಬೆರಿತಿತ್ತು ಅಮ್ಮ ಮುಂದೆ ಏನ್ ಮಾಡ್ತಮ್ಮ ದಿನ ಬಾಳಕ್ ಹೋಗದೆ ಅಂದ್ 5:30 ಹಿಂಗತ್ತು ಹೌದಳಮ್ಮ ಈ ಬಾರ ಆಗದಂತ ಹೇಳಿ ಒಂದು ಹಂಡ ನೀರು ಬರ್ಕ ಹೊರ ಬಂದೇವ ಅಮ್ಮ ಮುಂದೇನಾಯ್ತು ಏನಾಯ್ತು ಬಂದು ಹೊರ
ಯಾಕ ನನಗ ಮಕ್ಕಳಿಲ್ಲ ನಾನು ಬರ್ತಾನಂದ್ರು ಹೌದಮ್ಮ ಬಾ ಬರ್ತೀನಿ ಹಾಕಿದ್ರು ಅಮ್ಮ ಮುಂದೆನತ್ತ ಅಕ್ಕಿ ಒಂದ್ ಹಣ್ಣ ನೀರು ಬರ್ಕೊಂಡ್ರು ಹೌದಮ್ಮ ನಾನು ಗುಡ ಬರ್ಲಕತ್ತು ಹನುಮಂತರ ಹೋಗ್ಬೇಕು ಹಂಗೆ ಅಮ್ಮ ಹಂಗೆ ಗೊತ್ತಾರೆ ಅಕ್ಕಿ ಇರ್ಬೇಕು ಉಪ್ಪು ಇರ್ಬೇಕು ಸಕ್ಕರೆ ಇರ್ಬೇಕಲ್ಲ ಹೌದಮ್ಮ ಯಾಕ ಆ ಒಳಗೆ ಹೋಗಿ ಉಪ್ಪು ತರ್ತಾರ ಅಂದ್ರು ಅಮ್ಮ ಮುಂದೆನತ್ತ ಹೋಗವ ಅಕ್ಕಿಗೆ ಹೌದೋಡ ಅಕ್ಕಿ ಗಂಡ ಮಕ್ಕಳ ಬಾಗಲ ಜೇಟ್ ಕೊಟ್ಟು ಪೂಜೆ ಹೆಂಗ್ ಕಾಲ್ ಸುತ್ತ ನೋಡಿ ಹೌದಮ್ಮ ಇಕ್ಕಿ ಗಂಡ ನೀವ ಬಾಗಲ ಮಕ್ಕೊಂಡಲ್ಲ ಅಮ್ಮ ಮುಂದೆನತ್ತ ಅವ್ನ ನಿದ್ದೆ ಹಸಿರು ಮಾಡಬಾರ್ದ ಅಮ್ಮ ಅಂತ ಹಾಸ್ಪಿಟ್ ಹೋಗ್ಯಾಳ ಹೌದಮ್ಮ ಅವ್ನ ಕಾಲ್ ತಟ್ಟು ರಪ್ಪ ಅಂತ ನಾಲೆ ಗೊತ್ತಾಯ್ತು ಅಮ್ಮ ಮುಂದೆನತ್ತ ನೀರು ಹಾಕಿ ದಿಕ್ಕು ಹೋಗ್ತೀಯ ಹೌದಮ್ಮ ಅವ್ನು ಏನ್ ತಿಳಿಯಲ್ಲ ಅಮ್ಮ ಮುಂದೆನತ್ತ ಯಾಕೆ ನೋಡ್ತಾನ ತೋಡಿ ಹೊಡೆದಾಗ ಹೌದಮ್ಮ ಯಾರ ಕಾಣಿಸ್ತೈತೆ ಸತ್ತ ಅಮ್ಮ ಮುಂದೆನತ್ತ ಹೌದಮ್ಮ ನನ್ನ ಗಂಡ ಹಾಗ ಯಾಕನ ಹ್ಯಾ ಮಾಡಿ ಅಂದು ಅಮ್ಮ ಮುಂದೆನತ್ತ ಹುಡುಗ ಗಂಡಿನ ಮಕ್ಕಳ ನಾವು ಹೋತಂದು ಹೌದಮ್ಮ ನಾವು ಹಾಗೆ ಸಕ್ಕಟಿ ಅಮ್ಮ ಮುಂದೆನತ್ತ ಹನುಮಂತನ 10 ಸೂಕ್ತ ಹಾಕಿ 11 ಸೂಕ್ತ ಬಾಯಿ ಕಾಲಿ ಬಿಡು ಗೊತ್ತಿದ್ದ ಹೌದಮ್ಮ ಹನುಮಂತನ ಪೂಜೆ ಒಂದು ಗಂಟೆ ಹೊಡೆದ ಅಮ್ಮ ಮುಂದೆನತ್ತ ಹನುಮಂತನ ಪೂಜೆ ನಾನು ಸಾಟ ನೋಡ್ಬೇಕಲ್ಲ ಅಮ್ಮ ಮುಂದೆನತ್ತ ನಾವು ಸಡ ಹೇಳೋಣ ಹೌದಮ್ಮ ನಾನು ನೋಡಿ ಹನುಮಂತನ ಪೂಜೆ ತಿಕ್ಕಿ ತಪ್ಪಿ ಬಿದ್ದಲ್ಲಿ ಅಮ್ಮ ಮುಂದೆನತ್ತ ಅವನು ನೀರಿಗೆ ಗಿಂಡಿ ಹೋಯ್ತು ಉಳ್ಕೋತಾನ ಹೌದಮ್ಮ ಯವ್ವ, ಏನಮ್ಮ ಇನ್ನ ಹನುಮಂತನ ಪೂಜೆ ಅದು ನೋಡ್ತಂತ ನಾವು ಓಡ್ಲಕತ್ತೀವ ಅಮ್ಮ ಮುಂದೆನತ್ತ ಹೆಂಗ್ ಓಡ್ಲತ್ತೀವ ಈ ಊರಾನ ಮಂದಿ ಭಾಳ ಸುಮಾರು ಅಮ್ಮ ಏನ್ ಮಾಡ್ದ ಆ ರೋಡ್ ಮೇಲೆ ಕಿಲೋಮೀಟರ್ ಖಾಲಿ ಇರ್ತಾವ ನೋಡಿವ ಹೌದಮ್ಮ ಕಿತ್ಕೊಂತ ನೀವು ಎಮ್ಮೆ ದೋಣಿ ಮಾಡ್ಯಾದೀವ ಅಮ್ಮ ಮುಂದೆನತ್ತ ಸಿಂಗಲ್ ಒಂದೇ ಉಳಿದಿದ್ದೇವ ಹೌದಡ ನಾ ರಾಂಡಿ ಹಣಮಂದಿ ಇರ್ತ ಅದೇ ತೆಕ್ಕಿ ಮಾಡ್ಕೊಂಡು ಕೂತೀವಿ ಮಾಡಿ ಅಮ್ಮ ಮುಂದೆನತ್ತ ಬಂತು ಪೊಲೀಸ್ ಗಾಡಿ ಹೌದಮ್ಮ ಮತ್ತೆ ಈಗ ಚಡ್ಚಾಣದಿಂದ ಅಮ್ಮ ಮುಂದೆನತ್ತ ಆ ಕೂತಿದ ಸಿಂಗಲಿಗೆ ಹೌದಡ ಕಿಲೋಮೀಟರ್ ಕಾಲಲ್ಲಿ ಇದೇ ರಾಂಡಿ ಹೋದ ತಗೊಂಡ ಠಾಣೆ ಬಂದ್ರು ಅಮ್ಮ ಮುಂದೆನತ್ತ ಒಯ್ದು ಎತ್ತು ಹೋದ್ರು ಒಯ್ದು ಪೊಲೀಸಾಗ ಹೋಗ್ತಿದ್ವಿ ಹೌದಮ್ಮ ಒಯ್ದು ಕೊಲೆ ಬಿಟ್ರು ಅಮ್ಮ ಮುಂದೆನತ್ತ ಪೊಲೀಸ್ ನಿಂತಿಲ್ಲ ಬಾಗಲಾಗ ಹೌದಮ್ಮ ಅಮ್ಮ ಅಳ್ಬೇಡ ಏನ ಕೇಳ ಅಮ್ಮ ಅಳ್ಬೇಡ ಏನ ಕೇಳ ಹೌದಮ್ಮ ಪೊಲೀಸರು ಬಂದವ ಅಮ್ಮ ಮುಂದೆನತ್ತ ಇಟ್ಟದು ಬಡಿದು ತಂದವ ಹೌದಮ್ಮ ನಾನಕ್ಕೆ ಬದಲಿಯಾ ಅಮ್ಮ ಮುಂದೆನತ್ತ ಕುಂಡಿ ಮೇಲೆ ಚಪ್ ಹೌದಮ್ಮ ಒಂದು ಕುಂಡಿ ಮೇಲೆ ಚಪ್ ಅಂತ ಹೊಡಕ ನಾನು ಕುಂಡಿ ಫಡಕ್ಕೆ ಅಮ್ಮ ಮುಂದೆನತ್ತ ಚಪ್ ಅಂತ ಹೊಡಕ ನಾನು ಕುಂಡಿ ಫಡಕ್ಕೆ ಅಮ್ಮ ಮುಂದೆನತ್ತಮ್ಮ ಕುಂಡಿಯ ರಾಡಿ ನಾನು ಹೊರಗೆ ಬಂದೆವ ಹೌದಮ್ಮ ನನ್ನ ಹಾಡಿ ಹಾಡು ಹಾಕಬೇಡ ನೀ ಹ್ಯಾಂಗ ಬಂದಿದ್ದೆ ಹೋಗ್ಬಿಡು ಹಂಗ್ ಹೋಗ್ಬಿಡಿ ಇವ ನೀ ಏನಮ್ಮ ಅಮ್ಮ ನನ್ನ ಭಕ್ತಿನ ಬೇರೆ ನಿಮ್ಮ ಭಕ್ತಿನ ಬೇರೆ ಹ್ಯಾಂಗ ನಾನಾದ್ರೂ ಹೋಗಿ ಫಲಸಾಂತರವನ್ನು ಪಟ್ಕೊಂಡು ಬರ್ತಿದ್ದಾಳಮ್ಮ ಒಂದ್ ವೇಳೆ ತರ್ಲಿಲ್ಲ ಅಂದ್ರ ಅಮ್ಮ ತಂದ್ರ ನಾ ಹಿತ್ತಿನಕ್ಕಿ ತರ್ಲಿಲ್ಲ ಅಂದ್ರ ತಂದ್ರೆ ನೀವ್ ಎತ್ತಿನವರು ತಂಗಿ ಹೋಯ್ ಸಿದ್ದೆ ಕಟ್ಟನು ಆಯ್ ಹೋಗಲಿ ವೈಕಿನ್ ಸಿದ್ದ ನೀನ್ ಸೀರೆ ಪದ್ರ ಗಂಟ ಹಾಕು ನಾ ಕಲಿವ ಯಾಕೆ ಹಾಕಲಿ ಶಿಲ್ಪದ ಗಂಟ ಒಟ್ಟ ಬಿಚ್ಚಿ ಬೇಡಕಿ ಬಾಳಿಕೆ ಮಾರ್ಕೋತ ಒಟ್ಟ ಬಿಚ್ಚಿ ಬೇಡ ಬಾಳಿಕೆ ಫೈದಾ ಆಗ್ತದೆ ಏ ಕಕ್ಕ ಹೋಯ್ ಬಾ ಆಕಿ ಜಿದ್ ಆಗಲ್ಲ ಆಕೆ ಗೆದೆಯಲ್ಲ ಈಗ ದೋತ್ರ ಕಚ್ಚೆ ಗಂಟ ಹಾಕು. ಹಾಗೆ ಹೋಗಿ ನೀ ಅಂಜ ಬೇಡ ನೀ ಸಣ್ಣ ಬಂದ್ರೆ ಗಂಟ ಹಂಗಿ ತಾಯಿ ಹೋಯ್ ಬಾ ಹೋಗಿ ಬಾರಿ ಅಮ್ಮ ಬರ್ತಾರೆ. ಇಷ್ಟು ಅಡಿ ಮತ್ತೆ ಎಲ್ಲ ಮಾರ ಮುರಾಮ್ ಚಿಂತೆ ಮಾಡುತ್ತಾ ಎದ್ದಳೆಲ್ಲ ಮಾರ ಮುರಾಮ್ ದುಃಖ ಮಾಡುತ್ತಾ ಎದ್ದಳೆಲ್ಲ ಮಾರ ಮುರಾಮ ಚಿಂತೆ ಮಾಡುತ್ತೇ ಎತ್ತಾಳೆಲ್ಲಮ್ಮ ರಾಮ ರಾಮ ದುಃಖ ಮಾಡುತ್ತೇ ಎತ್ತಾಳೆಲ್ಲಮ್ಮ ರಾಮ ರಾಮ ದುಃಖ ಮಾಡುತ್ತಾ ಎದ್ದಳೆಲ್ಲ ಮಾರ ಮುರಾಮ್ ಚಿಂತೆ ಮಾಡುತ್ತಾ ಎದ್ದಳೆಲ್ಲ ಮಾರ ಮುರಾಮ ಮಾಡುತ್ತೇ ಎತ್ತಾಳೆಲ್ಲಮ್ಮ ರಾಮ ರಾಮ ದುಃಖ ಮಾಡುತ್ತೇ ಎತ್ತಾಳೆಲ್ಲಮ್ಮ ರಾಮ ರಾಮ ಚಿಂತೆ ಮಾಡುತ್ತಾ ಎದ್ದಳೆಲ್ಲ ಮಾರ ಮುರಾಮ ದುಃಖ ಮಾಡುತ್ತೇ ಎದ್ದಳೆಲ್ಲ ಮಾರ ಮುರಾಮ ಚಿಂತೆ ಮಾಡುತ್ತಾ ಎದ್ದಳೆಲ್ಲ ಮಾರ ಮುರಾಮ್ ದುಃಖ ಮಾಡುತ್ತಾ ಎದ್ದಳೆಲ್ಲ ಮಾರ ಮುರಾಮ ಗೋಪಾಲ ಮಾಡುತ್ತದೆ ಬಲ ದಯವಾದ ಮುರಾಮ ಶಿವನ ಹತ್ತಿರ ಕನ್ನಡದಳ ಹತ್ತಿರ ಕನ್ನಡದಳ ಮುರಾಮ ಹತ್ತಿರ ಕನ್ನಡದ ಹತ್ತಿರ ಕನ್ನಡದ ಆಮನ ಒಟ್ಟಲ
ಏನಮ್ಮ ಮಗಳೇ ಒಲ್ಲಮ್ಮ ಹೇಳ್ರಿ ತಂದಾರೆ ನಿನಗೆ ಕೂಡಲಕ್ಕೆ ಕಿರುಮಣಿ ಚೌಕಿಯನ್ನು ಹಾಕಿರುವೆನು. ಆ ಕಿರುಮಣಿ ಚೌಕಿ ಮೇಲೆ ನೀನು ಮುಹೂರ್ತದಾಗ ಮಾಮಗಳೇ. ಹೇಳ್ರಿ ತಂದವರೇ ಏನು ಮಾಮಗಳೇ? ಈ ನಿಮ್ಮ ಕಿರಿಮಣಿ ಚೌಕದ ಮೇಲೆ ಕುಂಡ್ರಲಕ್ಕ ನಿಂದ್ರಲಕ್ಕ ನಾನೇನ ಸುಖದಿಂದ ಬಂದರ ತಂದವರೇ. ಏನ ಮಾಮಗಳೇ? ರೇಣುಕಾ, ಏನ್ರಿ ತಂದೆ? ನಿನಗೆ ಬಂದ ಕಷ್ಟ ನನ್ನ ಮುಂದಲ್ಲಿದೆ, ಮತ್ತೆ ಯಾರ ಮುಂದೆ ಹೇಳಿಯ ಮಾಮಗಳೇ? ಹೇಳ್ತಾರೆ ಕೇಳ್ರಿ ತಂದಾರೆ. ಅದೇನಿರುವುದು ಹೇಳ ಮಾಮಗಳೇ. ಬೀಸಲು ಮಾಲಿಗೆ ಬೀಸಕವಾಗಲು ರಾಮ ರಾಮ ಬಡ್ಡಿ ಬಂಗಾಳಂದು ಬಾಗಿಲು ಮುಚ್ಚಾರು, ಬಡ್ಡಿ ಬಂಗಾಳಂದು ಬಾಗಿಲು ಮುಚ್ಚಾರು ರಾಮ ರಾಮ. ಬಡ್ಡಿ ಬಂದಾಳೆಂದು ಬಾಗಿಲು ಮುಚ್ಚಾರೆ ರಾಮ ರಾಮ, ಬಡ್ಡಿ ಬಂದಾಳೆಂದು ಬಾಗಿಲು ಮುಚ್ಚಾರೆ ರಾಮ ರಾಮ. ಕೊಟ್ಟರ ಮಾಲಿಗೆ ಕೊಟ್ಟರವಾಗಲು ರಾಮ ರಾಮ ಬಡ್ಡಿ ಬಂಗಾಳಂದು ತಟ್ಟಿ ಬರದಾರು ರಾಮ ರಾಮ, ಬಡ್ಡಿ ಬಂಗಾಳಂದು ತಟ್ಟಿ ಬರದಾರು ರಾಮ ರಾಮ. ಬಡ್ಡಿ ಬಂದಾಳೆಂದು ತಟ್ಟಿ ಬರ್ತಾರೆ ರಾಮ ರಾಮ, ಬಡ್ಡಿ ಬಂದಾಳೆಂದು ತಟ್ಟಿ ಬರ್ತಾರೆ ರಾಮ ರಾಮ. ವಾರಿಗೆ ಜಾತ್ಯಾರ ನೀರಿಗೆ ಹೋಗಲು ರಾಮ ರಾಮ, ನಾರಿ ಬಂದಾಳಂದು ದಾರಿ ಬಿಟ್ಟಾರು ರಾಮ ರಾಮ, ನಾರಿ ಬಂದಾಳಂದು ದಾರಿ ಬಿಟ್ಟಾರು ರಾಮ ರಾಮ. ನಾರಿ ಬಂದಾಳೆಂದು ದಾರಿ ಬಿಟ್ಟಾರೆ ರಾಮ ರಾಮ, ನಾರಿ ಬಂದಾಳೆಂದು ದಾರಿ ಬಿಟ್ಟಾರೆ ರಾಮ ರಾಮ. ನಾರಿಯ ಬಂದ ದಾರಿಯ ಬಿಟ್ಟಾರು ರಾಮ ರಾಮ, ಎನಗೊಂದು ಪಾಲ ಕೂಡ ಹಳದಯ್ಯ ರಾಮ ರಾಮ, ನನಗೊಂದು ಪಾಲ ಕೂಡ ಶಿವರಾಯ ರಾಮ ರಾಮ. ಜನವೊಂದು ಪಾಲ ಕೂಡ ಹಸಯ್ಯ ರಾಮ ರಾಮ, ಜನವೊಂದು ಪಾಲ ಕೂಡ ಶಿವರಾಯ ರಾಮ ರಾಮ. ಏನು ಮಾಮಗಳೇ ಎಲ್ಲಮ್ಮ? ಹೇಳ್ರಿ ತಂದವರೇ. ಕೊಟ್ಟಿ ಬಜ್ಜಿ ಅಂದವರು ಅವ್ರ್ಯಾರ ಮಾಮಗಳೇ? ಹೇಳ್ರಿ ತಂದವರೇ. ಏನಮ್ಮ? ಆಗ ಮನೆ ಮಾತನಿಗೆ ಜೋಳದಾಯಿ ಸತ್ತವ, ಹೌದೇನಮ್ಮ? ಬೇಲುಪುರ ಕರೆವ, ಹೌದೇನಮ್ಮ? ಇವರ 3 ಮಂದಿ ಅಕ್ಕ ತಂಗಿಯರು ನಿಂದೆ ಅರಿದರು ತಂದವರೇ. ಏನು ಮಾಮಗಳೇ? ಹೇಳ್ರಿ ತಂದವರೇ. ನೀನು ಗೊಡ್ಡಿ ಅಂದ್ರೆ ಗೊಡ್ಡಿನಲ್ಲ, ಹೌದ್ರಿ ತಂದವರೇ. ಬಜ್ಜಿ ಅಂದ್ರೆ ಬಜ್ಜಿನಲ್ಲ. ಏನು ಮಾಮಗಳೇ ಎಲ್ಲಮ್ಮ? ಹೇಳ್ರಿ ತಂದವರೇ. ನಿನ್ನ ಹೊಟ್ಟೆಯಲ್ಲಿದ್ದ 3 ಸಂತಾನಿರುವುದು. ಹೌದ್ರಿ ತಂದವರೇ. ಆ ನಿನ್ನ ಪತಿಯ ಜಮದಗ್ನಿ ಶಾಪದಿಂದ ಆ 3 ಮಕ್ಕಳು ಸುಟ್ಟು ಬೂದಿಯಾದರು. ಹೌದ್ರಿ ತಂದವರೇ. ಏನು ಮಾಮಗಳೇ? ಏನು ತಂದೆ? ಎಲ್ಲಿಂದ ಫಲಸಂತನ ಬೇಡಿದ್ರೆ ನಾನೆಲ್ಲಿಂದ ತಂದು ಕೊಡಲೆ ಆ ಬಂದುದಾರ ಹಿಡಿದು ಸುಮ್ಮನೆ ಮರಳಿ ಮನೆಗೆ ಹೋಗುವಂತವಳಾಗು. ಹೇಳ್ರಿ ತಂದವರೇ. ಏನಮ್ಮ? ನೀವು ಫಲಸಾಂತರನ್ನು ಕೊಟ್ಟರೆ ತಿರುಗಿ ಮನೆಗೆ ಹೋಗುತ್ತಾರೆ
ಇಲ್ಲದಿದ್ದರೆ ಇಲ್ಲದಾದರೆ ಇದೇ ನನ್ನ ತಂದೆ ಸುಹಾಸನ ಗದ್ದಿಗೆ ಹಣವನ್ನು ಹೊಡೆದುಕೊಂಡು ಪ್ರಾಣ ಕೊಡುವಂತೆ ನಿನಗೆ ಮಾಮಗಳೇ ಎಂತ ಹಠವಂತಿಯ ಮಾಮಗಳೇ ನೀನು ಮಗು ರೇಣುಕ ಏನು ತಂದೆ ಎಂತ ಹಠವಂತಿಯ ಮಾಮಗಳೇ ನೀನು ಹೌದ್ರಿ ತಂದವರೇ ಏನ ಮಾಮಗಳೇ ಏನು ತಂದೆ ನನ್ನ ಹತ್ತಿರ ಇರುವುದು ಅದು ಒಂದೇ ಒಂದು ಫಲಸಂತಾನ ಅದು ಯಾವಾಗ್ರಿ ತಂದವರೇ ಅದು ಯಾವಾಗಂದರೆ ವೀರ ಪಂಡ ಪರಶುರಾಮ ಇರುವುದ ಮಾಮಗಳೇ ಏನು ತಂದವರೇ ಮಗು ರೇಣುಕ ಏನು ತಂದೆ ಅದನ್ನಾದ್ರೂ ಕೊಟ್ಟು ನೋಡಿದನು ನಿನ್ನ ದೈವದಲ್ಲಿ ಇದ್ದಂತೆ ಆಗಲೇ ಮಾಮಗಳೇ ಹಾಗೆ ಕೊಟ್ಟು ನನ್ನ ಮೇಲೆ ಕರೆಯತ್ತವರಿ ತಂದವರೇ ನಾನಾದ್ರೂ ಹೇಳ್ತೀನಿ ಕೇಳ ಮಾಮಗಳೇ ಅದೇನು ಚೆನ್ನಾಗಿ ಹೇಳು ತಂದವರೇ ಕೊಟ್ಟಿನಿ ಹೋಗ ಮಗಳೇ ಎಲ್ಲಮ್ಮ ರಾಮ ರಾಮ ಕೊಟ್ಟಿನಿ ಹೋಗ ಮಗಳೇ ಎಲ್ಲಮ್ಮ ರಾಮ ರಾಮ ಒಟ್ಟಿನಿ ಹೋಗೆ ಮಗಳ ಜಗದಮ್ಮ ರಾಮ ರಾಮ ಒಟ್ಟಿನಿ ಹೋಗ ಮಗಳ ಎಲ್ಲಮ್ಮ ಕೊಟ್ಟಿನಿ ಹೊಂದಿನಿ ಸುಳ್ಳನ ಕರಿಯನ ರಾಮ ರಾಮ ಕೌಡಿಯ ಮಾಳ ಮುಟ್ಟ ಹಣವಯ್ಯ ರಾಮ ರಾಮ ಮುಟ್ಟ ಹಣವಯ್ಯ ಕೌಡಿಯ ಮಾಳ ರಾಮ ರಾಮ ಗೌಡಿಯ ಮಾಳ ಕೊಂಡು ಹಣವಯ್ಯ ರಾಮ ರಾಮ ಮುಟ್ಟ ಹಣವಯ್ಯ ಗೌಡಿಯ ಮಾಳ ರಾಮ ರಾಮ ಕೌಡಿಯ ಈ ಮಾಳ ಮುಟ್ಟಂತ ಹೇಳಿದ ರಾಮ ರಾಮ ಮುಟ್ಟಿನಿ ಹೋಗ ಮಗಳೇ ಎಲ್ಲಮ್ಮ ರಾಮ ರಾಮ ಮುಟ್ಟಿನಿ ಹೋಗ ಮಗಳೇ ಎಲ್ಲಮ್ಮ ರಾಮ ರಾಮ ಒಟ್ಟಿನಿ ಹೋಗೆ ಮಗಳ ಜಗದಮ್ಮ ರಾಮ ರಾಮ ಒಟ್ಟಿನಿ ಹೋಗೆ ಮಗಳ ಜಗದಮ್ಮ ರಾಮ ರಾಮ ಏನು ಮಾಮಗಳ ಎಲ್ಲಮ್ಮ ನಾನು ಹೇಳಿದಂತೆ ಶುಕ್ರವಾರದಿಂದ ನಿಮ್ಮ ಮನೆ ಮಾರವನ್ನು ಸಾಲಿಗೆ ಮಾಡಿ ಮಗಳೇ ಎಲ್ಲಮ್ಮ ಹೌದ್ರಿ ತಂದವರೇ
ಎಡಕ ಬಲಕಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೌದ್ರಿ ತಂದೆ ತುಪ್ಪದ ಚರಿಗೆ ಇಟ್ಟು ಪೂಜೆ ಪುನಸ್ಕಾರವನ್ನು ಮಾಡಿ ಹೌದ್ರಿ ತಂದೆಯವರೇ ಏನಮ್ಮ ಹೇಳ್ರಿ ತಂದೆ ನಾನು ಕೊಟ್ಟಂತ ಫಲಸಂತನ ಸ್ವೀಕರಿಸುತ್ತಾ ಈ ಅದರಲ್ಲಿ ನಿನಗೆ ಸಂತಾನ ದೂರಿದ ಮಾಮಗಳೇ ಆಗಲಿ ತಂದೆಯವರೇ ಆಗಲಪ್ಪ ತಾವು ಹೇಳಿದಂತೆ ಮಂಗಳವಾರ ದಿನದಲ್ಲಿ ಮಣಿಮಾರವನ್ನು ಸಾರಿಸಿ ಸಾರಿಗೆ ಮಾಡಿ ಒಳ್ಳೆ ಭಕ್ತಿಯಿಂದ ನನ್ನ ದೀಪವನ್ನು ಹಚ್ಚಿ ಹೌದು ನೋಡ ಮಾಮಗಳೇ ತಾವು ಕೊಟ್ಟಂತ ಫಲಶಿವು ಕಾರ ಮಾಡುತ್ತಾರೆ ತಂದೆಯವರೇ ಹೌದೇನಮ್ಮ ಎಲ್ಲಿಗೆ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡಿ ತಂದೆಯವರೇ ನಿನಗೆ ಜಯವಾಗಲಪ್ಪ ಹೋಗಿ ಬರುವಂತ ಒಳಗು ಓಂ ನಮಃ ಶಿವಾಯ. ಶಿವಕೋಟೆ